ಕಾಂಟ್ರಾಕ್ಟರ್ ಅಸೋಸಿಯೇಷನ್ನಿನ ರಾಜ್ಯದ ಅಧ್ಯಕ್ಷರಾದಂಥ ಕೆಂಪಣ್ಣ ಅವರು ಈ ಸರ್ಕಾರ 40% ಹಣವನ್ನು ವಸೂಲಿ ಮಾಡ್ತಾ ಇದೆ. ನಿರಂತರವಾಗಿ ಅಧಿಕಾರಿಗಳು, ಮಂತ್ರಿಗಳು ಹೆಸರೇಳಿ, MLAಗಳ ಹೆಸರೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 100ಕ್ಕೆ 100% ಸತ್ಯ. ಇದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀರಿ. ಈಗಾಗಲೇ 2 ರೈಡ್ ಆದಾಗ ಸುಮಾರು 100 ಕೋಟಿಗೂ ಹೆಚ್ಚು ಹಣವನ್ನು ಇನ್ಕಮ್ ಟ್ಯಾಕ್ಸ್ ಅವರು ಬೆಂಗಳೂರಲ್ಲೇ ಸೀಸ್ ಮಾಡಿದ್ದಾರೆ. ಅಂದರೆ ಈ ಸರ್ಕಾರ ಬಂದ ದಿನದಿಂದನೂ ಕೂಡ ಇವತ್ತು ಲೂಟಿ ಮಾಡೋಕ್ಕೆ ಲೂಟಿಕೋರರ ಸರ್ಕಾರ ಆಗಿ ಇದೆ. ಇಂಥ ಸರ್ಕಾರಕ್ಕೆ ಹಿಂದೆ ಕೆಂಪಣ್ಣ ಅವರು ಏನು ಹೇಳಿಕೆ ಕೊಟ್ಟಿದ್ರು, ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅದೇ ಕೆಂಪಣ್ಣ ಅವ್ರನ್ನ ಮುಂದೆ ಇಟ್ಕೊಂಡು 40% ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು. ಕ್ಯಾಂಪೇನ್ 40% ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೊಮ್ಮಾಯಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿದರು. ಈಗ ಏನು ಹೇಳ್ತಾರೆ ಇವರಿಗೆ? ಇದೇ ಸಿದ್ದರಾಮಯ್ಯಗ 40% ಅಂತ ಆಗಿದೆ. ಇವರಿಗೆ ಮಾನ ಮರ್ಯಾದೆ ಇದ್ದರೆ, ಗೌರವ ಇದ್ದರೆ ರಾಜೀನಾಮೆ ಕೊಡಬೇಕು. ಯಾಕಂದರೆ ಕೆಂಪಣ್ಣ ಹೇಳಿದಾಗ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರಿ, ಅದೇ ಕೆಂಪಣ್ಣ ಈ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಕೂಡಲೇ 1 ನಿಮಿಷನೂ ಕೂಡ ಅಧಿಕಾರದಲ್ಲಿರುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೆಂಪಣ್ಣ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಮಿಡಿಯೇಟಾಗಿ ಸರ್ಕಾರ ಇದ್ರ ಬಗ್ಗೆ CBI ತನಿಖೆ ಕೊಡಬೇಕು ಅಂತ ಆಗ್ರಹನ ಮಾಡ್ತೀರಿ. ಮಾಡೇ ಮಾಡ್ತೀರಿ. ನಮ್ಮ ಮೇಲೆ ಹೋರಾಟ ಮಾಡೋದಲ್ಲ, ನಾವು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟ ಮಾಡ್ತೀವಿ. ಅಧಿಕಾರಿಗಳು ಅಂದ್ರೆ ಏನು ಕೆಂಪಣ್ಣ ಅಧಿಕಾರಿಗಳ ವಿರುದ್ಧ ದಾಖಲೆಗಳನ್ನು ಕೊಡ್ಲಿ, ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೆ ನಾವು ಹೇಳಿದ್ರಲ್ಲ, ನಾವು ಹೇಳಿದ್ರೆ ದಾಖಲೆ ಕೊಡಿ ಅಂತ. ಏನು ಕೊಟ್ರ? ನಮ್ಮ ಸರ್ಕಾರಕ್ಕೆ ಮಸಿ ಬೆಳೆದ್ರು. ಈಗ ಅವ್ರ ಸರ್ಕಾರಕ್ಕೆ ಮಸಿ ಬೆಳೆದಿದ್ದಾರೆ. ಅವ್ರ ಸರ್ಕಾರನು ತೊಲಗಬೇಕು. ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ಇಲ್ಲ, ನನಗೆ ಫೋನ್ ಮಾಡಿದ್ರು, ದಾಖಲೆಯನ್ನು ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ತಂದುಕೊಡಕ್ಕೆ ಹೇಳ್ತೀನಿ, ಸಮಯನೂ ಕೊಡ್ತೀನಿ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅವರು ಏನೇನು ದಾಖಲೆಗಳು ಕೊಡ್ತಾರೋ ಅದೆಲ್ಲವನ್ನ ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ. ನೋಡಿ, ಇಲ್ಲಿ ಅಧಿಕಾರಿಗಳನ್ನೆಲ್ಲ ಸರ್ಕಾರದವರು ಲೂಟಿ ಮಾಡೋಕ್ಕೆ ಹಚ್ಚಿಬಿಟ್ಟಿದ್ದಾರೆ. ಯಾರ್ಯಾರು ಕಾಸು ಕೊಡ್ತಾರೋ ಅವ್ರು ಮಾತ್ರ ಇರಬೇಕು. ತಿಂಗಳಿಗಿಷ್ಟು, ವಾರಕ್ಕಿಷ್ಟು, ಅಡಿಗಿಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ನಿಷ್ಠಾವಂತ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಬೇರೆ ದಾರಿ ಇಲ್ಲ. ಪ್ರತಾಪ್ ರೆಡ್ಡಿ ಅಂತ ಒಳ್ಳೆ ಆಫೀಸರು, ನಾನ್ ಕರಪ್ಟ್ ಆಫೀಸರು, ಕಮಿಷನರ್ ಆಗಿದ್ದಂಥವ್ರು, ಅವ್ರ ಮೇಲೆ ಅವರೇ ಈ ಥರ ಆಪಾದನೆ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಎಷ್ಟು ಭ್ರಷ್ಟರಿದ್ದಾರೆ, ದುಷ್ಟರಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ.